ನಮಸ್ಕರಿಸಿಕೊಂಡೆ. ಮೋಹಿನಿ, ಇದೇನಿದು ಆಶ್ಚರ್ಯ? ಏನ್ ಮಾಡ್ತಾ ಇದ್ದೀರಿ ನೀವು? ಯದಿಗಳಿಗೆ ಉರತ ಸಹಜವು ಯತಿಗಳಿಗೆ ವ್ರತ ಸಹಜ ಯತಿಗಳಿಗೆ ವ್ರತ ಸಹಜ ಪೃಥ್ವಿಯ ಪತಿಯು ನೀ ಉಪಹಾರ ತೋರೆದು ಪೃಥ್ವಿಪತಿಯೇ ನೀ ಉಪಹಾರ ತೋರೆದು ಸತತ ದೇಹವ ಬಳಲಿಸುವೆ ಸತತ ದೇಹವ ಬಳಲಿಸುವುದೆನಗೆ ಅತಿ ಮನೋವ್ಯಥೆಯಾಬುದು ಎನಗೆ ಅತಿ ಮನೋವ್ಯಥೆಯಾಬುದು ಸತತ ದೇಹವ ಬಳಲಿಸುವುದೆನಗತಿ ಮನೋವ್ಯಥೆಯಾಬುದು ಬೀಸುತಿಯ ಮಂದಾಲಿನ ನರದ ದೋಷದಿಂದೇರುತ್ತ ಬೀಸುತಿಯ ಮಂದಾನಿಲನ ರಥ ದೋಷದಿಂದೇರುತ್ತ ರಥ ದೋಷದಿಂದ ಏರುತ್ತ ಮನ್ಮಥ ರೋಷದೊಳು ಕೂರಲಗತ ಎಸೆದ ಮನ್ಮಥ ರೋಷದೊಳು ಕೂರಲಗ ತಾನೆಸೆದ ಹೇಸದೆ ಅಬಲೆಯಾದೆನ್ನೊಳು ಹೇಸದ ಬಲೆಯಾದ ಎನ್ನೊಳು ಆ ಬೀಸುತಿಯ ಮಂದಾಲಿನನ ರಥ ದೋಷದಿಂದೇರುತ್ತ ಮನ್ಮದ ರೋಷದೊಳು ಕೂರಲಗ ಎಸೆದಿಯ ಹೇಸದ ಬಲೆಯಾದೆನ್ನೊಳು ಮನ್ಮದ ರೋಷದೊಳು ಕೂರಲಗನೆಸೆದ ಅಬಲೆಯಾದೆನ್ನೊನ್ನೊಳು
ಪೃಥ್ವಿಪತಿಯು ನೀನು ಬಹಾರ ತೊರೆದು ಸದಾ ದೇಹವ ಬಳಲಿಸುವುದು ಅತಿ ಮನೋವ್ಯಥೆ. ಏನ್ ಮಾಡ್ತಾ ಇದ್ದೀರಿ? ಹರಿದಿನದ ಆಚರಣೆ ಮಾಡ್ತಾ ಇದ್ದೇನೆ. ಎಂತ ಗ್ರಾಚಾರ ಇದು? ಏನೇ? ಅಲ್ಲ, ಕಾರಿಗೆ ಹೋಗುದಂದ್ರೆ ವಾನಪ್ರಸ್ಥವನ್ನು ಸೇರಿಕೊಳ್ಳುವುದು, ಆ ಪೂಜಾಗ್ರಹವನ್ನು ಸೇರಿಕೊಂಡು ಪೂಜೆ ಮಾಡುವುದು, ಇದನ್ನು ನಿಮ್ಮಂತವರಿಗೆ ಹೇಳಿದ್ದಾರಲ್ಲ. ಮತ್ತೆ ಅದಕ್ಕೊಂದು ಕಾಲ ಅನ್ನೋದೊಂದುಂಟು. ಆ ಕಾಲವನ್ನು ಒಂದು ಆ ಪರಿಧಿಯನ್ನು ದಾಟಿದ ಮೇಲೆ ರಾಜವನ್ನು ಮಕ್ಕಳಿಗೆ ಒಪ್ಪಿಸುವುದು, ವಾನಪ್ರಸ್ಥವನ್ನು ಸೇರಿಕೊಳ್ಳುವುದು. ಇಲ್ಲದೇ ಇದ್ರೆ ಅನ್ನ ಆಹಾರ ನೀರು ಎಲ್ಲ ತ್ಯಜಿಸುವುದು, ದೇವರನ್ನು ಧ್ಯಾನಿಸಿಕೊಳ್ಳುವುದು. ಇದು ಸಲ್ಲುವಂತದ್ದು. ಆದ್ರೆ ನಿಮಗೆ ಹಾಗಲ್ಲ. ನೀವೇನು ಬರೇ ಹಳಬ್ರ ನೀವು ಅಲ್ಲ. ನಿಮಗೇನು ಆಸೆ ಆಕಾಂಕ್ಷೆಗಳೆಲ್ಲ ಕಮಟಿ ಹೋಯ್ತೆ? ಏನೇನು ಇಲ್ಲ, ಏನೂ ಆಗ್ಲಿಲ್ಲ. ಹಾಗಿದ್ರೆ ಅದೆಲ್ಲವನ್ನೂ ಇರಿಸಿಕೊಡು. ಜೊತೆಯಲ್ಲಿ ಸಾಮಾನ್ಯರಲ್ಲ ನೀವು, ಪೃಥ್ವಿಪಾಲಕ ಅಲ್ವೇ? ಇಂತಹ ಪೃಥ್ವಿಪಾಲಕನಿಗೆ ಇದೆಲ್ಲ ಸರಿಯಾದುದೇ, ಇದೆಲ್ಲ ಹೊಂದುವಂತುದೇ? ಯಾಕೆ ಸರಿಯಲ್ಲ? ಪೂಜೆ ಮಾಡುವುದು ಹೌದು, ಅದು ನಿಮ್ಮಂತವರಿಗಲ್ಲ. ಅದು ಯಾರಿಗೆ? ಯತಿಗಳಿಗೆ, ಸನ್ಯಾಸಿಗಳಿಗೆ, ಎಲ್ಲವನ್ನು ಬಿಟ್ಟವರಿಗೆ. ನೀವು ಎಲ್ಲವನ್ನು ಬಿಟ್ಟವರಲ್ಲ, ಆದ್ರಿಂದ ಇದು ನಿಮ್ಮಂತವರಿಗೆ ಸಲ್ಲುವುದಲ್ಲ. ಅಬ್ಬಬ್ಬಾ, ನಿನಗೇನಾಯ್ತು? ಹಾಳಾಗಿ ಹೋಗ್ಲಿಕ್ಕೆ ಅವ ಬಂದ ಹೊತ್ತಿನಿಂದ ಅವ ಕಾಡ್ತಾ ಇದ್ದಾನೆ. ಯಾವಾಗಲೂ ಒಳ್ಳೆ ಮಾತನ್ನ ಆಡಬೇಕು, ಕೆಟ್ಟ ಮಾತನ್ನ ಆಡಬಾರದು. ಅಂದ್ರೆ ಇದು ಹಾಗಲ್ಲ. ಮತ್ತೇನು? ಎಂತ ಅವನಿಗೆ ಬೈಯುವುದೇ ನಾನು. ಎಲ್ಲೆಲ್ಲಿ ಅಡಗಿ ಕೂತ್ಕೊಳ್ಳುವುದಪ್ಪ, ಕೈಗೆ ಸಿಗುವುದಿಲ್ಲ, ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಅಲ್ಲೇ ನಿಂತುಕೊಂಡು ಬಾಣ ಬಿಡುವುದು. ಯಾರವ? ಅದೇ ಮನ್ಮತ. ಮತ್ತೆ ಯಾರು? ಅವನಿಗೆ ಬೇರೆ ಉದ್ಯೋಗ ಉಂಟಾ? ಬಿಟ್ಟ ಅಲ್ಲ ನನಗೆ 4-5 ಬಾಣ ಎಲ್ಲ ಒಟ್ಟು ನನಗೆ ಬಿಟ್ಟದ್ದು. ಅದರ ಉರಿ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ತಿನ್ಬೇಕು ಅಂದ್ರೆ ಮನಸ್ಸಿಲ್ಲ, ಒಟ್ಟಿನಲ್ಲಿ ಆಸಕ್ತಿಯೇ ಇಲ್ಲ. ಮಂದ ಮಾರುತ ಬೀಸುತ್ತಾ ಇದೆ. ಪ್ರಕೃತಿಯನ್ನು ಒಂದು ಸ್ವಲ್ಪ ಗಮನ ಇಟ್ಟು ನೋಡಿ ಅಂತೆ. ಇದೆಲ್ಲವೂ ಕೂಡ ಪ್ರೇಮಿಗಳಿಗೆ ಅನುಕೂಲವಾಗಿ ಇದೆ. ಆದ್ದರಿಂದ ಇದೆಲ್ಲವನ್ನು ಕಂಡು ನನ್ನ ಮನಸ್ಸರಿತು ನಿಮ್ಗೆ ವ್ಯವಹರಿಸಬಾರದೇ? ನಿನ್ನಲ್ಲಿ ಏನೋ ಭೂತಾವೇಶ ಆಗಿದೆ. ತರುಣಿಮಣಿಯಾಗಿ ನಿದು ನುಡಿವಳು ಹರಿದಿನದಿ ದುರ್ಭಾಷೆಯನುದ ದುರ್ಭಾಷೆಯನುದ ಧರಣಿಪತಿ ನೋಡುತ್ತ ಮೋಹಿನಿಯೋಳ್ ಬೇಡಿದನು. ಸರಸಿರುಹಲೋ ಜನನ ನಾಮವ ಸ್ಮರಿಸುದಾಗ, ಸರಸಿರುವಲೋ ಜನನ ನಾಮವ ಸ್ಮರಿಸುತ್ತಲತ್ಯಾನಂದದಲ್ಲಿ ವರಮನೋಹರೆ ಕುಳಿತು ಸ್ಥೈರ್ಯವಗೊಳಿಸುತ್ತವ ಮನವ ಎನ್ನುತ್ತ ನೃಪತಿ ಬಹಳ ಕಾಲವಾಯಿತು ನಿನ್ನ ನನ್ನ ಸಾಂಗತ್ಯ ಅಲ್ವೋ? ನನ್ನೊಳಗಿನ ದಾಂಪತ್ಯ ಜೀವನದಲ್ಲಿ ಹೊಸತೇನನ್ನು ಇನ್ನು ನಾವು ಹುಡುಕಬೇಕಾದದ್ದಿಲ್ಲ. ಈ ಹರಿದಿನದಂದು ಏಕಾದಶಿ ವೃತಾಚರಣೆಯಲ್ಲಿ ವೃತ್ತಿಯಾಗಿ ನಾನಿರುವಾಗ ಯತಿಗಳಿಗೆ ವೃತ ಸಹಜ ಹಾಗೆಲ್ಲ ಹೇಳ್ತಿ. ಹೌದು, ಯತಿಗಳಿಗೆ ತಪಸ್ಸು ಸಹಜ, ವೃತ ಗೃಹಸ್ಥರಿಗೆ ಸಂಸಾರವಂದಿಗರಿಗೆ ಮಾತ್ರ ಇರುವುದು. ಯಾರು ಗಾರ್ಹಸ್ಥ್ಯವನ್ನು ಪಾಲಿಸ್ತಾನೋ ಅಂಥವನು ಗಾರ್ಹಸ್ಥ್ಯದಲ್ಲಿ ವೃತಾಚರಣೆಯನ್ನು ಮಾಡುವುದರ ಮೂಲಕವಾಗಿ ಮುಂದಿನ ಸನ್ಯಾಸದ ಜೀವನಕ್ಕೆ ದಾರಿಯನ್ನು ಸುಗಮಗೊಳಿಸಿಕೊಳ್ತಾನೆ ಅಂತ ಅರ್ಥ. ನಿನಗೆ ಕಾಮನ ಶರದ ಹತಿಯನ್ನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಹೇಳಿ ಇದೊಂದು ರೀತಿಯ ದುರ್ಭಾಷೆಯಾಗಿ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಪರಿಸ್ಥಿತಿ ಅದಕ್ಕೆ ಅನುಕೂಲಕರವಾದದ್ದಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಾನು ವೃತನಿಷ್ಠನಾಗಿದ್ದೇನೆ. ಈ ಹೊತ್ತಿನಲ್ಲಿ ನೀನು ಹೀಗೆ ಒಂದು ಕೇಳುವುದು ಅಂತಾದ್ರೆ ಕಾಮ ಸಂಬಂಧವಾದಂತಹ ವಿಕಾರಗಳು ಒಡಲಿನ ಹುತ್ತದಲ್ಲಿ ಹೆಡೆಯೆತ್ತುವುದು ಸಹಜ. ಆವಾಗ ಸಂಯಮ ಎಂಬ ಗರುಡ ಮಂತ್ರದಿಂದ ಅದನ್ನು ನಿಯಂತ್ರಿಸಬೇಕು ಅಂತ ಉಂಟು. ಮನುಷ್ಯರಿಗೊಂದು ನೀತಿ ನಿಯಮ ಅಂತ ಇದೆ, ಜೀವನಕ್ಕೊಂದು ಸಂವಿಧಾನ ಅಂತ ಇದೆ. ಅದನ್ನು ಅತಿಕ್ರಮಿಸಿ ಯಾರು ವ್ಯವಹರಿಸಕೂಡದು. ಏನೋ ವಯೋ ಸಹಜವಾದಂತಹ ಸೆಳೆತ ಕಾರಣವಾಗಿ ಪ್ರಾಕೃತಿಕವಾದಂತಹ ಸ್ಥಿತಿಯನ್ನು ಗಮನಿಸಿದ ನಿನಗೆ
ಹೀಗೆ ಕಾಮನ ಶರದ ಬಾಧೆ ಆದದ್ದೇ ಹೌದು ಅಂತಾದ್ರೂ ಅದನ್ನು ನಿಯಂತ್ರಿಸುವುದಕ್ಕೆ ಬಹಳ ಸುಲಭದ ಒಂದು ದಾರಿ ನಿನಗೂ. ಯಾವುದಪ್ಪ ಅದು? ನೋಡಿದೆಯಾ? ಸರಸಿಜಾಕ್ಷನಾದಂತಹ ಶ್ರೀಮನ್ನಾರಾಯಣ ಆತನನ್ನು ಮನಸ್ವಿ ಧ್ಯಾನಿಸುತ್ತಾ ಇದ್ರೆ ಆವಾಗ ಯಾವ ವಿಕಾರವೂ ಏಳುವುದಕ್ಕಿಲ್ಲ. ವಿಕಾರಗಳಿಗೆ ಗರುಡ ಮಂತ್ರ, ಹರಿನಾಮ ಸ್ಮರಣೆ ಅದನ್ನು ಮಾಡ್ತಾ ಇದ್ದ. ವರ ಮನೋಹರ ಲಾಲಿಸು ವರ ಮನೋಹರ ಲಾಲಿಸು ಸುಂದರ ಕಾಯ ಸುಂದರ ಕಾಯ ಕರುಣದಿ ದಯವಿರಿಸು ಸುಂದರ ಕಾಯ ಕರುಣದಿ ದಯವಿರಿಸು ಪರಿಮಳಿಪ ಶ್ರೀಗಂಧವಿದರನ್ನು ಹರುಷದಿಯು ಪೂಸುವೆನು ತನುವಿಗೆ ರಮಣ ಪರಿಮಳಿಪ ಶ್ರೀಗಂಧವಿದರನ್ನು ಹರುಷದಿಯು ಪೂಸುವೆನು ತನುವಿಗೆ ಭರದೊಳಲಿಂಗಿಸುದ ಭರದೊಳಲಿಂಗಿಸುತ್ತ ಸ್ಮರ ಶರದುರಿಯ ನಾರಿಸು ಬೇಗ ಬಾರಿ ಭರದೊಳಲಿಂಗಿಸುತ್ತ ಸ್ಮರ ಶರದುರಿಯ ನಾರಿಸು ಬೇಗ ಬಾರೈ ವರ ಮನೋಹರ ಲಾಲಿಸು ಸುಂದರ ಕಾಯ ಕರುಣದಿ ಕರುಣದಿ ದಯವಿರಿಸು ಎಂತಹ ಮಾತನ್ನು ಹೇಳ್ತಾ ಇದ್ದೀರಿ ನೀವು? ಏನು? ಪೂಜೆ ಮಾಡಬೇಕು, ಹುಟ್ಟಿದಂತಹ ಆಸೆಯನ್ನೆಲ್ಲವನ್ನು ಕೂಡ ನಿಗ್ರಹಿಸಿಕೊಳ್ಳಬೇಕು, ಸಂಯಮ ಬೇಕು ಮನುಷ್ಯನಿಗೆ. ಅದಕ್ಕೆ ಹೇಳಿದೆ ನಾನು ಪ್ರಥಮದಲ್ಲಿ ಯಾವುದಕ್ಕೂ ಒಂದು ಸಮಯ ಅನ್ನೋದು ಇದೆ ಅಂತ. ಅದೇ ನಿನಗಿಲ್ಲ ಅಂತ ಹೇಳಿ. ಯಾವ ಸಮಯಕ್ಕೆ ಯಾವುದಾಗಬೇಕು ಅದಾಗಬೇಕು, ಅದು ಮಾಡುವುದಕ್ಕೆ ಇದು ವಯಸ್ಸಲ್ಲ ಅಂತ ಹಾಗಾಗಿ ಹೇಳಿದ್ದು. ಈಗ ಪೂಜೆ ಮಾಡಿದ್ರಿಂದ ಇದೆಲ್ಲವೂ ಕೂಡ ಕಡಿಮೆ ಆಗ್ತದೆ, ನಿಗ್ರಹಕ್ಕೆ ಬರ್ತದೆ. ನಿಯಂತ್ರಿಸಲಿಕ್ಕೆ ನನಗೆ ಮನಸ್ಸಿಲ್ಲ ಅಲ್ಲ, ಮನಸ್ಸನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ರು. ಈಗ ಮನಸ್ಸಿರುವುದು ಇದರಲ್ಲಿಯೇ ಅಲ್ವೇ? ಆದ್ದರಿಂದ ಈ ಮನಸ್ಸು ಬದಲಾಗಿ ಆ ಕಡೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದು ಕಡಿಮೆ ಆಗಬೇಕು ಅಂತಾದ್ರೆ ನೀವು ಮನಸ್ಸು ಮಾಡಬೇಕು. ನನ್ನ ಮನಸ್ಸು ಬದಲಾಯಿಸಬೇಕು ಅಂತ ನೀವು ಹೇಳಿಕೊಳ್ತಾ ಇದ್ದೀರಲ್ಲ, ನನಗಾಗಿ ನಿಮ್ಮ ಮನಸ್ಸನ್ನು ಯಾಕೆ ಬದಲಾಯಿಸಿಕೊಳ್ಬಾರದು? ಹೊರತಾಗಿ ಯಾಕೆ ವ್ಯವಹರಿಸಬಾರದು? ಕೇಂದ್ರೀಕೃತವಾಗಿದೆ. ಹೌದಾ? ನನ್ನ ಮನಸ್ಸು ಇಲ್ಲೇ ಕೇಂದ್ರೀಕೃತವಾಗಿದೆ, ಆದ್ರಿಂದ ಬದಲಾಗುವುದಿಲ್ಲ. ಮತ್ತೆ ಹೇಳ್ಬೇಕಾ? ಇದು ನೋಡಿ, ನಾನು ಎಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಬಂದಿದ್ದೇನೆ. ಘಮ 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 ಒಂದು ತೊಟ್ಟು ಪೂಸಿದ್ರೆ ಸಾಕು, ಅಷ್ಟು ಪರಿಮಳ ಬರ್ತದೆ. ಒಂದು ಬಾರಿ ನಿಮ್ಮ ಈ ಸುಂದರ ಕಾಯಕ್ಕೆ ಅದನ್ನೆಲ್ಲವನ್ನು ಪೂಸಬೇಕು. ಆಮೇಲೆ ನನ್ನ ಬಾಹುಗಳು ಬಿಡಿ, ನಿಮ್ಮ ನೀಳವಾದ ಬಾಹುಗಳಿಂದ ನಾನು ಬಂದಿಯಾಗಬೇಕು, ಅದರಲ್ಲಿ ನಾನು ಸುಖವನ್ನು ಕಾಣಬೇಕು. ಹೀಗೆ ಬಯಸಿಕೊಂಡವಳು ನನ್ನ ಆಸೆಯನ್ನು ನಿರಾಸೆ ಪಡಿಸಬೇಡಿ. ಪೂಜೆ ಬೇಕಿದ್ರೆ ಆಮೇಲೆ ಮಾಡ್ಕೊಳ್ಬಹುದು. ಈ ಆಸಕ್ತಿ, ಈ ಆಸೆ ಮತ್ತೆ ಹುಟ್ಟದಂತೆ ಹೇಳಲಿಕ್ಕೆ ಆಗುವುದಿಲ್ಲ. ಹಸಿವಾದಾಗಲೇ ಊಟ ಮಾಡಬೇಕು. ಆದ್ರಿಂದ ಮನಸ್ಸು ಬದಲಾಯಿಸಿ ಒಂದು ಬಾರಿ ಈ ಕಡೆಗೆ ನೋಡಿ ಸಾಕು. ನಿನ್ನ ವ್ಯವಸ್ಥೆ ಸರಿ ಉಂಟು, ಆದ್ರೆ ಅಪಾತ್ರದಲ್ಲಿ ಆಗಿದೆ. ತರುಣಿ ಮಣಿಯಾಗಿಂದ ನುಡಿಯ ಬೇಳುವೆ ನೀನು, ತರುಣಿ ಮಣಿಯಾಗಿಂದ ನುಡಿಯ ಬೇಳುವೆ ನೀನು, ಹರಿದಿವಸ ವ್ರತವೆಂಬ ಪರಿಯ ನರಿದಿರುವೆ,
ಪರಿಮಳಿಪ ಗಂಧವನು ಪೂಸಲಿ ದಿನದೊಳಗೆ ತರಣಿಜನು ತಪ್ತ ತೈಲವ ತೀಡುತ್ತಿಯನು ಯಾವುದಕ್ಕಾದರೂ ಒಂದು ಸಮಯದ ಪ್ರಜ್ಞೆ ಅಂತ ಬೇಕಾಗುತ್ತದೆ. ಅದೇ ಹೇಳಿ. ಆದ್ದರಿಂದಲೇ ಮನುಷ್ಯನ ಜೀವನಕ್ಕೊಂದು ನೀತಿ ಸಂಹಿತೆ ಅಂತ ಕಟ್ಟಲ್ಪಟ್ಟಿದೆ. ಅದನ್ನು ಅತಿಕ್ರಮಿಸುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಪೂಜಾ ಕೈಂಕರ್ಯದಲ್ಲಿ ನಾನಿದ್ದೇನೆ, ಈಗ ಬಂದು ಪರಿಮಳಿಪ ಸುಗಂಧ ದ್ರವ್ಯವನ್ನು ಪೂಜಿಸ್ತೇನೆ ಅಂತ ಹೇಳ್ತಿ. ಹೌದು. ಹರಿದಿನದಲ್ಲಿ ಹರಿಯ ವೃತಾಚರಣೆಯನ್ನು ಮಾಡುತ್ತಿರುವಂತಹ ಮನುಷ್ಯನೊಬ್ಬ ಸುಗಂಧ ದ್ರವ್ಯಗಳನ್ನು ಪೂಸಿಕೊಳ್ಳುವುದರ ಮೂಲಕವಾಗಿ ಪ್ರಾಪಂಚಿಕವಾದಂತಹ ಕಾಮನೆಗಳಿಗೆ ತನ್ನ ಮನಸ್ಸನ್ನು ಒಡ್ಡುತ್ತಾನೆ ಅಂತಾದ್ರೆ ಅಂಥವನು ಮರಣಾನಂತರದಲ್ಲಿ ಯಮನ ಆಲಯದಲ್ಲಿ ಅಲ್ಲಿ ಆತನಿಗೆ ತಪ್ತ ತೈಲದ ಅಭ್ಯಂಜನವಾಗುತ್ತದೆ ಅನ್ನುವುದು ಶಾಸ್ತ್ರ ಸಿದ್ಧವಾದ ಮಾತು. ಹಾಗಾಗಿ ನೀನು ಇಂಥದ್ದೆಲ್ಲ ಇಲ್ಲಿ ಹೇಳಬಾರದು. ಈ ಕಾಲದಲ್ಲಿ ದುರ್ಭಾಷೆ ಸಲ್ಲದು. ನನ್ನ ಜೊತೆ ಪೂಜೆಗೆ ಸೇರಿ. ಎಲ್ಲಿರ್ಬುದು ಮೊದಲೇ ಸುಜ್ಞಾನವು ವಲ್ಲಭನೇ ಬೇಳು ಸಲ್ಲಿಸುವೆನು ವಾಂಛಿತಗಳನೆಂದನೆಗಲ್ಲಿ ನೀ ವಂಚಿಸದೆ. ಹೇಗಾಗ್ತದೆ ಸತ್ತ ಮೇಲೆ ಹೇಗಾಗ್ತದೆ ಅನ್ನೋದು ಯಾರಿಗೆ ಗೊತ್ತುಂಟು? ಒಟ್ಟು ತಿಳಿಯುವ ಕೆಲವರೆಲ್ಲ ಬರೆದು ಹಾಕಿದ್ರು, ಅದನ್ನು ಓದಿಕೊಂಡು ನೀವು ಹಾಳಾದ್ರಿ. ಅಂತೂ ಇಂತೂ ಈ ಹೊತ್ತಿನಲ್ಲಿ ನಾನು ಕೇಳಿದನ್ನು ಪೂರೈಸಿಕೊಡುವುದಕ್ಕೆ ನೀವು ಸಿದ್ಧರಾಗ್ತಾ ಇಲ್ಲ ಅಲ್ವೇ? ನಿನಗೆ ಓದಿದ್ದು ಅರ್ಥ ಆಗದೇ ಇದ್ದದಕ್ಕೆ ಯಾರಿಗೆ ಗೊತ್ತಾಗ್ತದೆ? ನನಗೆ ಎಲ್ಲಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪಯೋಗ ಮಾಡಿಕೊಳ್ಳುವುದು. ಇವು ಸ್ಥಳ ಸಿಗ್ತದೆ ಅಂತ ಎಲ್ಲೆಲ್ಲ ಹೊತ್ತು ಹಾಕುದಲ್ಲ ಅದು. ಮತ್ತೆ ಮಾತಾಡ್ತಾರೆ. ಮೊದಲೆಲ್ಲಿತ್ತು ನಿನಗೆ ಈ ಬುದ್ಧಿ? ಮೊದಲು ಇತ್ತು, ಈಗಲೂ ಜಾಗೃತವಾಗಿ. ಎಷ್ಟು ಜಾಗೃತೆಯಾಗಿ ಉಂಟು? ಮೊದಲು ನನ್ನ ಕಂಡಾಕ್ಷರದಲ್ಲಿ ನೀವೇ ಕೇಳಿಕೊಂಡಿದ್ದೀರಿ, ಮೋಹಿನಿ ನೀನು ಬೇಕು ಅಂತ. ಸಹಜ. ಹೌದಾ? ಆ ಹೊತ್ತಿಗೆ ಈ ಪ್ರಜ್ಞೆ ಇಲ್ಲಾಗಿತ್ತು. ಆ ಹೊತ್ತಿಗೆ ನಾನು ಮಾತ್ರ ಬೇಕಾಗಿತ್ತು ನಿಮಗೆ. ಆ ಪ್ರಜ್ಞೆ ಮೊದಲೇ ಇರ್ತದೆ. ಇಂತಹ ಸಮಸ್ಯೆ ಹುಟ್ಟಿಕೊಳ್ತಾ ಇತ್ತಾ? ಹುಟ್ಟಿಕೊಳ್ತಿರ್ಲಿಲ್ಲ. ಆಗ ನೀವು ಆಲೋಚನೆ ಮಾಡಿಕೊಳ್ಳಲಿಲ್ಲ. ಈಗ ಹೇಳ್ತೀರಿ ಪೂಜೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಒಪ್ಪಿಕೊಳ್ಳುವವಳಲ್ಲ ನಾನು. ನೀವು ನಾನು ಹೇಳಿದ ಹಾಗೆ ನನ್ನ ಮಾತನ್ನು ಪೂರೈಸಿ ಕೊಡಬೇಕು. ಅದು ನಿಮ್ಮ ಧರ್ಮ. ಅದು ಆದ್ದರಿಂದ ಪೂರೈಸಿ ಕೊಡದೇ ಇದ್ರೆ ಮತ್ತೆ ನೋಡಿ, ಮತ್ತೆ ನಾನಾಗಿರುವುದಿಲ್ಲ, ನಾನು ಬದಲಾಗಬೇಕಾಗ್ತದೆ. ತೊರೆಯಲಾರೆನು ಭಾಷೆ ಸಿರಿವರ ವ್ರತವೀಗ 2 ದಿನವೇ ತಾಳು 2 ದಿನವೇ ತಾಳು ತರುಣಿ ನಿನ್ನ ವಿಲಾಸೆ ಪರಿಪೂರ್ಣಗೈಸುವೆ ಕರುಣದಿ ಮನ್ನಿಸು ನೀನೋದು. ಚಕ್ರವರ್ತಿಯಾದವನಿಗೆ ಆಡಿದ ಮಾತು ಬಹಳ ಪ್ರಧಾನವಾಗುತ್ತದೆ. ಅದು ನೆನಪಿರಬೇಕು. ಸಾಮಾನ್ಯ ಮನುಷ್ಯನಿಗಾದರೂ ನಾಲಗೆಯನ್ನು ಕೇವಲ ರಸನೇಂದ್ರಿಯ ಅಂತ ತಿಳಿಯಕೂಡದು, ವಾಗೀಂದ್ರಿಯ ಅಂತ ಅರ್ಥ ಮಾಡಿಕೊಳ್ಳಬೇಕು ಎಂಬ ಪ್ರಜ್ಞೆ ಇರ್ತದೆ ಎಂಬಲ್ಲಿ ಅರಸನಾದವನು ಭಾಷೆಯನ್ನು ಕೊಟ್ಟದ್ದನ್ನು ಮರೆಯುತ್ತಾನೆ ಅಂತ ಅರ್ಥ ಅಲ್ಲ. ಖಂಡಿತವಾಗಿಯೂ ನನಗೆ ನೆನಪಿದೆ. ನಿನ್ನನ್ನು ನಾನು ಬಯಸುವ ಕಾಲಕ್ಕೆ ನಿನಗೆ ಯಾವ ಕಾಲದಲ್ಲಾದರೂ ರತಿಸುಖವನ್ನು ಕೊಡುವುದಕ್ಕೆ ನಾನು ಸಮರ್ಥನಿದ್ದೇನೆ ಎಂಬ ವಿಶ್ವಾಸದಿಂದಲೇ ಆ ಮಾತನ್ನು ಹೇಳಿದ್ದೀರಿ ನೀವು. ಆದ್ರೆ ಈಗ ಸಂದರ್ಭ ಹಾಗಲ್ಲ. ಕೇವಲ 2 ದಿನ, ಇವತ್ತು ಏಕಾದಶಿ, ನಾಳೆ ದ್ವಾದಶಿ, 2 ದಿನಗಳನ್ನು ಕಳೆದ ಮೇಲೆ ಮತ್ತೆ ನಿನಗೆ ಸುಮಶರ ಎಷ್ಟು ತಾಗಿದೆ, ಅದಕ್ಕೆ ಯಾವುದಕ್ಕೆ ಯಾವ ಔಷಧಿ ಅಂತ ನಾನು ಆಮೇಲೆ ಕೊಟ್ಟೇನು. 2 ದಿನ ತಾಳಿ. ನನಗೆ ಹಸಿವಾಗುವುದು ಈಗ, ಊಟ ಮಾಡಬೇಕು ಅಂತ ಅನಿಸಿದ್ದು ಈಗ. 2 ದಿವಸ ಬಿಟ್ಟ ಮೇಲೆ ಊಟ ಮಾಡುವುದಲ್ಲ ಅದು. ಆ ಕಾಲದಲ್ಲಿ ಹಸಿವಾಗುತ್ತದೆ ಅಂತ ಆದ್ರೆ ಅವನಿಗೆ ಆರೋಗ್ಯ ಸರಿ ಇಲ್ಲ. ಸರಿ ಇದ್ದದನ್ನೆಲ್ಲ ಕೇಳಿದ್ದು. ನಿನಗೆ ಈಗ ಹಸಿವಾಗುವುದಲ್ಲ. ನೀವು ಒಪ್ತೀರೋ ಇಲ್ವಾ? ಈಗ ಆಗುವುದಿಲ್ಲ. ನನ್ನ ಜೊತೆ ನನಗೆ ಈಗಲೇ ಆಗಬೇಕು. ನಿನ್ನ ಅಕ್ಕ ನೋಡು, ನನ್ನ ಜೊತೆಯಲ್ಲೇ ಕೂತು ವೃತದಲ್ಲಿ ಸಿದ್ಧಳಾಗಿದ್ದಾಳೆ. ವೃತದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ನಿಮ್ಮ ಒಟ್ಟಿಗೆ ಸೇರಿ ಅವಳು ಸಪ್ಪೆ ಸಂಕ್ರಾಂತಿ ಆಗಿದ್ದಾಳೆ. ಅವಳಿಗೆ ರಸ ಯಾವುದು, ಗಂಧ ಯಾವುದು, ಅವಳಿಗೆ ಏನಾದ್ರು ಗೊತ್ತುಂಟ? ಅವಳಿಗೆ ಆದ್ರೂ ನಿನ್ನನ್ನು ಸಾಂಸಾರಿಕವಾದಂತಹ ಯಾವ ಸುಖವೂ ಅವಳಿಗೆ ಬೇಕಾಗಿಲ್ಲ. ಅವಳ ಹಾಗೆ ನಾನಲ್ಲ. ನನಗಂತೂ ಸುಖ ಬೇಕು. ಈ ಹೊತ್ತಿಗೆ ನೀವು ಕೊಡ್ತೀರೋ ಇಲ್ವೋ? ಏನ್ ಹೇಳ್ತೀನಿ ನೀನು? ಈಗ ಆ ಸಂದರ್ಭ ಅಲ್ಲ ಅಂತ ಹೇಳಿ ಮುಗಿಸಿ. ಕೊಟ್ಟಿಯ ಭೋಜಗಳಂದದಿ ನಡೆಯದೆ ಬಿಟ್ಟರೆ ಕೇಳ್ದೊರೆ ದುಷ್ಟ ನೀನೆಂಬರು ಸುರನೆಲ್ಲರೂ ಕೈ ತಟ್ಟುತ್ತ ನಗುತ್ತೇನು. ಸಾಕಾಗುವುದಿಲ್ಲ. ಆಡಿದ ಮಾತು ಮುಖ್ಯ ಅಂತ ಹೇಳಿಕೊಂಡ್ರೆ ಸಾಕಾಗುವುದಿಲ್ಲ. ಆಡಿದಂತೆಯೇ ನಡೆಯಬೇಕಾದದ್ದು. ಸಾಮಾನ್ಯರು ತಪ್ಪಿ ಹೋದ್ರೆ ಕ್ಷಮ್ಯ ಅಂತ ಬಿಟ್ಟು ಬಿಡಬಹುದು. ಆದ್ರೆ ನೀವು ಒಂದು ನಾಡನ್ನು ಆಳುವಂತಹ ಅರಸ, ನೀವು ಪೃಥ್ವಿ ಪಾಲಕ, ನೀವು ನಿಮ್ಮಂತವರು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು. ಅದು ಬಿಟ್ಟುಕೊಂಡು ಕೊಟ್ಟ ಭಾಷೆಯನ್ನು ಮರೆತು ಈ ಹೊತ್ತಿನಲ್ಲಿ 2 ದಿವಸ ಬಿಟ್ಟು ಮೇಲೆ
ನೀನು ಹೇಳಿದನ್ನು ಕೊಡ್ತೇನೆ, ಅದು ಆಗುವುದಿಲ್ಲ. ಕೊಟ್ಟ ಮಾತು ನೆನಪುಂಟಲ್ಲ? ಧಾರಾಳ ಉಂಟು. ನನಗೆ ವರ ಕೊಟ್ಟಿದ್ದೀರಿ, ಗೊತ್ತುಂಟು ನಿಮಗೆ? ಹೌದು. ಕೇಳಿದ್ದನ್ನು ಕೊಡ್ತೇನೆ ಅಂತ. ಹೌದಾ? ಯಾವ ಕಾಲಕ್ಕೆ ನೀನು ಕೇಳ್ತೀಯೋ ಆವಾಗ ನಿನಗೆ ಸುರತಕ್ಕೆ ನಾನು ಅದು ಬೇಕು. ಯಾವ ಕಾಲಕ್ಕೆ ನೀನು ಕೇಳ್ತೀಯೋ ಆ ಹೊತ್ತಿಗೆ ನಾನು ನಿನಗೆ ಒದಗಿ ಬರ್ತೇನೆ ಅಂತ ನೀವು ಹೇಳಿದಿರಿ. ಹೌದಾ? ನನಗೆ ಈಗಲೇ ಬೇಕಾದದ್ದು, ಈಗಲೇ ಬನ್ನಿ. ಬರುವುದಿಲ್ಲ ಅಂತಾದ್ರೆ ಏನು ಅಂತಲೂ ಅದಕ್ಕೊಂದು ಪರಿಹಾರವನ್ನು ನಾನು ಸೂಚಿಸಿದ್ದೇನೆ. ಹೌದು, ಆ ಪರಿಹಾರವನ್ನು ನೀನು ಈಗ ಎಚ್ಚರಿಸಿ. ಅದು ನೀವು ಹೇಳುವುದಲ್ಲ, ನಾನು ಕೇಳಬೇಕಾದ್ದು. ನನಗೆ ಬೇಕಾದ್ದನ್ನು ಕೊಡ್ತೇನೆ ಅಂತ ಹೇಳಿದ್ದು. ಈಗ ನಿಮಗೆ ಬೇಕಾದ್ದನ್ನು ಒಪ್ಪಿಕೊಳ್ಳುವುದಕ್ಕೆ ನಾನು ಇರುವವಳಲ್ಲ. ನನಗೆ ಬೇಕಾದ್ದನ್ನು ಕೊಡಿ ಅಂತ ನಾನು ಹೇಳಿದ್ದು. ನೀವು ಕೊಡ್ತೇನೆ ಅಂತ ಹೇಳಿದವರು ಆಗುವುದಿಲ್ಲ ಅಂತ ಹೇಳಿದ್ರೆ ಕೇಳಬೇಕಾಗ್ತದೆ. ನಾನು ಎಂತದ್ದು? 2 ಮಾತು ಕೇಳಬೇಕಾಗ್ತದೆ. ನಾನು 2 ಅಲ್ಲ 100 ಕೇಳು, ಇದು ಒಂದು ಬಿಟ್ಟು ಕೊಡ್ತೀರಾ? ಓಹೋ, ಈಗ ಇದಾಗುವುದಿಲ್ಲ. ಆಗದೆ ಇದ್ರೆ ಅಷ್ಟೇ ಆಯ್ತು. ಬೇಕಾಗಿಲ್ಲ, ಬೇಕಾಗಿಲ್ಲ. ಇನ್ನೊಂದು ಮಾತು ಕೇಳ್ತೇನೆ. ಏನು? ನಡೆಸಿ ಕೊಡ್ತೀರಾ? ಹೇಳು ಹೇಳು. ಹೌದಾ? ನನ್ನ ವೃತಕ್ಕೆ ಅಂತರಾಯ ಬಾರದೆ ಇರುವ ಹಾಗಿದ್ರೆ ಖಂಡಿತ ನಡೆಸು. ವ್ರತ ಬೇಕು ನಿಮಗೆ, ಬಿಡುವುದಕ್ಕೆ ಆಗುವುದಿಲ್ಲ. ವೃತ ಆಗಬಾರದು. ವ್ರತ ಮಾಡಿ, ನನ್ನ ಅಭ್ಯಂತರ ಏನೂ ಇಲ್ಲ. ಹಾಗೆ ಅಂತ ಇನ್ನೊಂದು ಮಾತು ಕೇಳ್ತೇನೆ. ಆ ಮಾತು ಮಾತ್ರ ಇಲ್ಲ ಅಂತ ಹೇಳಿದ್ರೆ ಜಾಗ್ರತೆ, ಮಾತಿಗೆ ತಪ್ಪಬಾರದು. ಆದ್ದರಿಂದ ನನಗೆ ಬೇಕಾದದ್ದು ಇನ್ನೊಂದು. ನಿಮಗೊಬ್ಬ ಮಗ ಇದ್ದಾನಲ್ಲ? ಹೌದು, ಮುಂದಿನ ಉತ್ತರಾಧಿಕಾರಿ. ಹೌದಲ್ಲ? ಈಗಾಗಲೇ ಉತ್ತರಾಧಿಕಾರಿ ಅಂತ ಜಾಹೀರಾಗಿ ಹೋಗಿದೆ. ಹೌದಲ್ಲ? ನಿಮ್ಮ ಹೆಂಡತಿಯು ಇದ್ದಾಳಲ್ಲ? ಹೌದಲ್ಲ, ಕೂತಿದ್ದಾಳೆ ಬಳಿಯಲ್ಲಿ ಅಲ್ವಾ? ಆ ನಿಮ್ಮ ಮಗನನ್ನು ನಿಮ್ಮ ಹೆಂಡತಿಯ ತೊಡೆಯ ಮೇಲೆ ಮಲಗಿಸಿ, ಅವನ ಶಿರವನ್ನು ತೊಡೆಯ ಮೇಲೆ ಇರಿಸಿ, ನೀವು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಳ್ಳಿ, ಮಗನ ತಲೆಯನ್ನು ಕರುಣಿ ವಚನ ಕಠೋರ ಶರಹತಿ ಕೊರೆ ಕರ್ಣಾಂತರದಿ ಭೂಪತಿ ಮರುಗಿ ಹಮ್ಮೈಸಿಧರೆಯೊಳಗೊರಗಲಾಕ್ಷಣದಿ ಮಾತುಗಳನ್ನು ಮೋಹಿನಿಯ ಬಾಯಿಂದ ನಾನು ಕೇಳಬೇಕಾಗಿ ಬಂತು. ಕಾಮವಶನಾಗಿ ಇವಳ ಆಂಗಿಕವಾದಂತಹ ಸೌಂದರ್ಯಕ್ಕೆ ನಾನು ವಶನಾಗಿ ಆಕರ್ಷಿತನಾಗಿ ಆ ಹೊತ್ತು ಕೊಟ್ಟು ಬಿಟ್ಟೆನಲ್ಲ ಒಂದು ಮಾತನ್ನು. ಇಂತಹ ಸಂದರ್ಭ ಸನ್ನಿವೇಶ ಒದಗಿ ಬರ್ತದೆ ಅಂತ ನಾನು ಯೋಚಿಸಿರಲಿಲ್ಲ. ನೀನು ಕೇಳಿದ ಕಾಲಕ್ಕೆ ಸುರತಕ್ಕೆ ನಾನು ಒದಗದೆ ಉಳಿದೆನಾದರೆ ನನ್ನ ಮಗ ಧರ್ಮಾಂಗದನ ತಲೆಯನ್ನಾದರೂ ಕೊಟ್ಟೇನು ಎಂಬ ಶಬ್ದಕ್ಕೆ ಕೊಡ್ತೇನೆ ಅಂತ ಅರ್ಥ ಏನು ಅಲ್ಲವಲ್ಲ. ಅಂತಹ ಪ್ರಸಂಗವನ್ನು ನಿರ್ಮಾಣವಾಗಲಾರದು ಅಂತ ವಿಶ್ವಾಸದಿಂದಿದ್ರೆ ಈಗ ಅದೇ ಮಾತನ್ನು ಹಿಡಿದು ನನ್ನ ನಾಲಿಗೆಯನ್ನೇ ನನ್ನ ಕೊರಳಿಗೆ ಸುತ್ತು ಹಾಕಿ ಬಿಗಿಯುವುದಕ್ಕೆ ಈ ಮೋಹಿನಿ ಸಿದ್ಧಳಾಗಿದ್ದಾಳೆ. ನಾರಾಯಣ ನಾರಾಯಣ. ಏನು ಅನಿದರಲಿ ಸುಧನೈದುದ ಏನಿಜನ್ನಯ ಪೀತ ಪಂಕಜನಾಭನ ಧ್ಯಾನ ಚಿತ್ತದೊಳಿರಲುದು ನ್ಯೂನ್ಯತೆ ಬಂದು ಜಾಗಿನಿದು ಚಿಂತೆಯೋಳಿಯ ಜ್ಞಾನಶೀಲನು ಮೌನದಿ. ಪವಿತ್ರವಾದಂತಹ ಏಕಾದಶಿಯ ಪುಣ್ಯ ದಿನವಿಂದು ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಮೈಯನ್ನಷ್ಟೇ ಅಲ್ಲ ಮನಸ್ಸನ್ನು ಮಡಿಗೊಳಿಸಿ ಮಾಧವನಲ್ಲಿ ಮನಗಂಡು ಮನವಿರಿಸಿ ಪೂಜಾ ಮಂದಿರವನ್ನು ಸೇರಿದವನು ನಾನು. ಕಾರಣ, ನೀವು ಮಾಡುತ್ತಿರಬಹುದಾದಂತಹ ಏಕಾದಶಿ ವ್ರತಕ್ಕೆ ಪರಿಕರಗಳನ್ನು ಸಿದ್ಧಗೊಳಿಸಿ ನೀವು ಆಚರಿಸುತ್ತಿರುವಂತಹ ಪುಣ್ಯದಲ್ಲಿ ಕಿಂಚಿತ್ತಾದರೂ ನಾನು ಪಾಲ್ಗೊಳ್ಳೋಣ ಎನ್ನುವ ಸದುದ್ದೇಶದಿಂದ ಓಡಿ ಬಂದರೆ ಇಲ್ಲಿಯ ಪರಿಸ್ಥಿತಿಯೇ ವಿಚಿತ್ರವಾಗಿದೆ, ವಿಪರೀತವಾಗಿದೆ. ಪೂಜಾ ಪರಿಕರಗಳೆಲ್ಲವೂ ಅಸ್ತವ್ಯಸ್ತವಾಗಿದೆ. ಮನಸ್ಸಿನ ಮಮಕಾರವನ್ನೆಲ್ಲ ತೊರೆದು ಮಾಧವನಲ್ಲಿ ಮನವನ್ನಿರಿಸಿ ಮುಕ್ತಿಯ ಪಥದತ್ತ ಸಾಗಬೇಕಾದಂತಹ ನಿಮ್ಮ ಶುದ್ಧವಾದ ಮನಸ್ಥಿತಿ ಏನೋ ಗೊಂದಲಕ್ಕೆ ಗುರಿ ಮಾಡಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ನೀವು ನೆಲ ನೋಡುತ್ತಾ ಇದ್ದೀರಿ, ಅಮ್ಮನಾದರೂ ಮೌನವಾಗಿ ಕಣ್ಣೀರು ಬಡಿಯುತ್ತಾ ಇದ್ದಾರೆ. ಚಿಕ್ಕಮ್ಮನು ಕ್ರೋಧಾವಿಷ್ಟರಾಗಿ ನಿಂತಿದ್ದಾರೆ. ಯಾಕಪ್ಪ, ನಿಮ್ಮ ಪೂಜಾ ವಿಧಾನಕ್ಕೆ ಏನು ನ್ಯೂನತೆ ಒದಗಿತು? ನಿಮ್ಮ ಮಗನಾನಲ್ಲವೇ, ನನ್ನಲ್ಲಿ ಹೇಳಬಾರದೇನಪ್ಪ? ಮಗನೇ, ಅಪ್ಪ, ನಿನ್ನಲ್ಲಿ ಹೇಳುವುದಕ್ಕೆ ನನಗೆ ನಾಲಿಗೆ ಹೇಳಿಯಪ್ಪ, ಬರುವುದಿಲ್ಲ. ಹೇಳಿಯಪ್ಪ. ನಿನ್ನ ಚಿಕ್ಕಮ್ಮನಲ್ಲೇ ಕೇಳು. ಅವರಿಗೆ ಹೇಳಲಿಕ್ಕೆ ನಾಲಿಗೆ ಬರುವುದಿಲ್ಲ. ಯಾರು ಹೇಳಿದ್ರು ತೊಂದರೆ ನನಗೆ ನಾಲಿಗೆ ಉಂಟಲ್ಲ, ಹೇಳಿ. ನನಗೆ ಹೇಳದ ವಿಧಿ ಇಲ್ಲ. ಹೇಳಿ. ಹೀಗೆ ಬರಪ್ಪ, ಹೇಳಿ ಅಮ್ಮ. ನೋಡು, ಓ, ನಿನ್ನಪ್ಪ ನನ್ನನ್ನು ಬಯಸಿದ ಆ ಕಾಲದಲ್ಲಿ ಹಾ, ನಾನು ಹೇಳಿದಂತೆಯೇ ನಡೆಯುತ್ತೇನೆ. ನೀನು ಕೇಳಿದಂತಹ ಹೊತ್ತಿನಲ್ಲಿ ನಿನಗೆ ಬೇಕಾದನ್ನು ಒದಗಿಸಿ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ರು. ಆಗಲಮ್ಮ. ಈ ಹೊತ್ತಿನಲ್ಲಿ ಹಾ, ನಿನ್ನಲ್ಲಿ ಹೇಳಬಾರದು. ಹೇಳಿ ತಾಯಿ. ಆದ್ರೂ ಹೇಳದ ನನಗೆ ವಿಧಿ ಇಲ್ಲ. ಆಗಲಮ್ಮ. ಸುರತ ಕೇಳಿಯಲ್ಲಿ ನನ್ನನ್ನು ತೃಪ್ತಿಗೊಳಿಸಬೇಕು ಅಂತ ನಾನು ಕೇಳಿಕೊಂಡೆ.
ಇವರು ಆಗುದಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭ ಅದಲ್ವ? ಅದಲ್ಲ ಅಂತ ಹೇಳಿದ್ರು. ಹಾ. ತೊಂದರೆ ಇಲ್ಲ, ಹಾ. ಅವರು ಪೂಜೆ ಮಾಡ್ಲಿ, ಹಾ. ಆಕ್ಷೇಪ ನನ್ನದಲ್ಲ. ಹಾ. ಹಾಗೆ ಅಂತ ಹಾ. ಮತ್ತೊಂದು ಮಾತನ್ನು ಕೇಳಿದೆ ನಾನು. ಅಂದ್ರೆ ಅದು ಆಗದೇ ಇದ್ರೆ ಪರ್ಯಾಯ ವ್ಯವಸ್ಥೆ ಇದೆ, ಪರ್ಯಾಯ ವ್ಯವಸ್ಥೆ ಉಂಟು. ತೊಂದರೆ ಏನು ಮತ್ತೆ? ಆಗದೇ ಇದ್ರೆ ಹಾ. ನಿಮ್ಮ ಮಗನ ತಲೆಯನ್ನು ಕಡೀರಿ ಅಂತ ನಾನೊಂದು ಮಾತು ಹೇಳಿದೆ. ಹಾ. ಅದಕ್ಕೆ ಅವರಿಗೆ ಅಳುವುದು, ಮಗನ ತಲೆ ಕಡಿಬೇಕಲ್ಲ. ಹಾ. ಏತಕಿ ಪರಿಚಿಂತೆ ತಾತ ತವ ಜಾತ ನಾನೆಂದು ಪ್ರಖ್ಯಾತ ನೀತಿ ತಪ್ಪುವುದುಂಟೆ ಸುತ ಸತಿ ಧನುಧನ ಏತರದು ಮೋಹಗಳು ನಶ್ವರ ಮಾತ ಮೀರುವುದುಂಟೆ ಬಿದನೇ. ವಿಷಯಗಳೆಲ್ಲವೂ ಅರ್ಥವಾಯ್ತಪ್ಪ. ಇದಕ್ಕಾಗಿ ಆಕಾಶವೇ ತಲೆ ಮೇಲೆ ಬಿತ್ತೋ ಎಂಬಂತೆ ಕುಲಿತರಾಗಿ ಕುಳಿತುಕೊಳ್ಳಬೇಕಾದ ಅಗತ್ಯ ಅನಿವಾರ್ಯತೆ ಯಾವುದೂ ಇಲ್ಲ. ಚಿಕ್ಕಮ್ಮನನ್ನು ಕರೆತರುವ ಕಾಲಕ್ಕೆ ನೀವಾಡಿದ ಮಾತು, ಕರೆದಾಗ ಬಂದು ರಥಸುಖವನ್ನು ಒದಗಿಸ್ತೇನೆ, ಅದಕ್ಕೆ ತಪ್ಪಿದಲ್ಲಿ ಪರ್ಯಾಯ ವ್ಯವಸ್ಥೆಯೊಂದನ್ನು ತಾವು ಹೇಳಿದ್ದೀರಿ. ಹಾಗಾಗುತ್ತದೆ ಅಂತ ಯೋಚಿಸಿರ್ಲಿಲ್ಲ. ಬೇಕಿಲ್ಲಪ್ಪ, ದಾರಿ ಉಂಟಲ್ಲ ಅಷ್ಟು ಸಾಕು. ಅಪ್ಪ, ನಾನು ನಿಮ್ಮ ಮಗ, ನಿಮ್ಮ ಉತ್ತರಾಧಿಕಾರಿ. ನಿಮ್ಮ ಸಮಸ್ಯೆಗಳೇನಿದ್ರು ಪ್ರಶ್ನೆಗಳೇನಿದ್ರು ಅದಕ್ಕೆ ಉತ್ತರಿಸಬೇಕಾದವನು ನಾನು. ಯೋಚಿಸಬೇಡಿಯಪ್ಪ. ಸತಿ ಸುತ ಸಂಸಾರ ಭನ ಕನಕ ಸಂಪತ್ತು ಇದೆಲ್ಲವೂ ಇಂದು ಇದ್ದು ನಾಳೆ ಇಲ್ಲವಾಗುವಂತಹದ್ದು. ಅಂದರೆ ನಶ್ವರವಾದುದು, ಶಾಶ್ವತವಾದುದು ಯಾವುದು? ಭಗವಂತನ ದಿವ್ಯ ಸನ್ನಿಧಿ. ಅದಕ್ಕೆ ಯಾವತ್ತೂ ಅಪಚಾರ ಆಗಬಾರದು. ಮಾತು ಕೊಟ್ಟವರು ನೀವು, ಮಾತು ತಪ್ಪಬಾರದು. ನಿಮ್ಮ ವ್ರತ ಮಾತ್ರ ಈ ಪೂರ್ತಿ ಆಗಲೇಬೇಕು. ಪರ್ಯಾಯವಾದ ವ್ಯವಸ್ಥೆಯನ್ನು ಈಗ ಪೂರ್ಣ ಮಾಡಿ ನನ್ನ ತಲೆಯನ್ನು ಕಳೆದುಕೊಡ್ತೇನೆ ಎನ್ನುವುದು ನಿಮ್ಮ ಮಾತು. ಹೌದಪ್ಪ, ಕಳೆದುಕೊಡಿ. ಶಿರವ ತಗ್ಗಿಸಿ ನಿಂದ ಕುಮಾರನ ಪರಿಕಿಸುತ್ತ ಜನಪಾಲ ಮೌನದೊಳಿರಲು ಕಾಣುತ್ತಲೇ ತಾನಂದು ಆತರಳೆ ಸಲಿಸು ಮೊದಲೆಂದ ವಚನವನು ನೀನು ಸಲಿಸು ಮೊದಲೆಂದ ವಚನವ ಬೇಗೆನುದ ಮೋಹಿನಿಯುತಾದಣೆ. ಎಂತಹ ಅಗ್ನಿ ಪರೀಕ್ಷೆಗೆ ಭಗವಂತ ನನ್ನನ್ನು ಒಡ್ಡಿಬಿಟ್ಟ. ಪುತ್ರನನ್ನು ಪಡೆಯುವುದರ ಹಿಂದಿರುವ ಉದ್ದೇಶ ಸಂಕಲ್ಪ ಆ ಪುತ್ರನಿಂದ ತಾನು ಉದ್ಧೃತನಾಗಬೇಕು ಅನ್ನುವುದು ಸರಿಯಪ್ಪ. ಆದರೆ ಈ ಹೊತ್ತು ನೀನು ನನಗೆ ಮಗನಾಗಿ ಅಲ್ಲ ನನ್ನ ಅಪ್ಪನಾಗಿ ವ್ಯವಹರಿಸಿದ ಹಾಗುಂಟು. ಮಗು, ನನಗೆ ಮಾರ್ಗನಿರ್ದೇಶನವನ್ನು ಮಾಡುವಷ್ಟರ ಮಟ್ಟಿನ ಬೌದ್ಧಿಕವಾದಂತಹ ಪ್ರೌಢಿಮೆಯನ್ನು ನೀನು ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಪಡೆದಿದ್ದಿ. ನಾನಾಡಿದ ಮಾತನ್ನು ಉಳಿಸಿಕೊಳ್ಳದೆ ಹೋದೆನಾದರೆ ಪವಿತ್ರವಾದಂತಹ ಅಯೋಧ್ಯೆಯ ಚಕ್ರವರ್ತಿ ಮನೆತನದ ಆಶ್ರಯವಾದಂತಹ ಕೀರ್ತಿಗೊಂದು ಕಲಂಕ ಬಂದೇ ಬರ್ತದೆ. ಹೌದಪ್ಪ, ನಾನು ಯೋಚಿಸಿದ್ದು ಅದಕ್ಕಾಗಿ ಅಲ್ಲ ಮಗು. ನಾನು ಕೊಟ್ಟ ಮಾತು ಅದು ಮಾತು ಅಕ್ಷರಾರ್ಥ ಮಾತ್ರವೇ ಹೊರತು ಆಶಯಾರ್ಥದಲ್ಲಿ ಅದು ಅನುಷ್ಠಾನಗೊಳ್ಳಬೇಕೆಂಬ ಉದ್ದೇಶ ಅಲ್ಲ. ಆದರೆ ಅದನ್ನು ಆಶಯಾರ್ಥದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳುವುದಕ್ಕೆ ಇವಳು ಸಿದ್ಧಳಾಗುತ್ತಾ ಇದ್ದಾಳೆ. ನನ್ನ ಮಗನನ್ನು ನಾನು ಉಂಟೆ ಈ ಪ್ರಪಂಚದಲ್ಲಿ, ಹಸಿದ ಹುಲಿ ಆದರೂ ಸಹ ಬೇರೆ ಪ್ರಾಣಿಯನ್ನು ಸಿಗಿದು ಬಗಿದು ತಿನ್ನಬಹುದು. ಮಗು ತನ್ನ ಮಗುವನ್ನು ಪ್ರೀತಿಯಿಂದ ನೆಕ್ಕುತ್ತದೆ, ನಿಸರ್ಗ ಸಹಜವಾದಂತಹ ಗುಣ ಅದು. ಅಂಥಲ್ಲಿ ನಾನೇ ಪಡೆದ ಮಗನನ್ನು ನನ್ನ ಕೈಯಾರೆ ನಾನು ಕಡಿದು ಚೆಲ್ಲಬೇಕು ಅಂತಾದ್ರೆ ನನಗೊಂದು ಸ್ಥೈರ್ಯ ಅಂತ ಬೇಡವೇ? ಅದನ್ನು ತುಂಬಿಸುವುದಕ್ಕೆ ನೀನು ಪ್ರಯತ್ನ ಮಾಡುತ್ತಿ. 2 ಕಾರಣಗಳಿಗೆ ನಾನು ಚಿಂತಿಸಿದ್ದೆ ಮಗು. ಒಂದು, ನನ್ನ ಔರ್ಧ್ವ ದೈಹಿಕ ಮತ್ತು ಅಪರಕ್ರಿಯೆಗಳನ್ನು ಮಾಡುವುದಕ್ಕೆ ಉತ್ತರಾಧಿಕಾರಿ ನೀನು. ಜೊತೆಗೆ ಈ ನಾಡಿನ ಉತ್ತರಾಧಿಕಾರಿ ಅಂತ ಈಗಾಗಲೇ ಬಿಂಬಿಸಲ್ಪಟ್ಟಿದ್ದಿ. ನಿನ್ನನ್ನು ಕಡಿದು ಚೆಲ್ಲುವುದಕ್ಕೆ ನನಗೆ ಅಧಿಕಾರವನ್ನು ಈ ದೇಶದ ಪ್ರಜೆಗಳು ಸರ್ವತಾ ಕೊಡುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ನೀನಾಗಿಯೇ ಕಡಿದು ಕೊಡಿಯಪ್ಪ ಹೇಳಿದ ಮೇಲೆ ಪ್ರಜೆಗಳು ಅದನ್ನು ಆಕ್ಷೇಪಿಸುವುದಕ್ಕಿಲ್ಲ ಅಲ್ಲವೇ? ಆದರೆ ಪುತ್ರ ವಾತ್ಸಲ್ಯದ ಶೃಂಖಲೆ ಅಷ್ಟು ಸುಲಭದಲ್ಲಿ ಕಡಿದುಕೊಳ್ಳುವುದಲ್ಲ ಮಗು. ನಿನಗೆ ಆ ಅನುಭವ ಬರಬೇಕಿದ್ರೆ ಇನ್ನು ಮುಂದಕ್ಕೆ ಬರಬೇಕು. ಮಗನನ್ನು ಪಡೆದು ಲಾಲಿಸಿ ಪಾಲಿಸಿ ಬೆಳೆಸಿ ಮುದ್ದಿಸಿ ತನ್ನ ಹೆಗಲೆತ್ತರಕ್ಕೆ ಬೆಳೆದ ಮಗನಲ್ಲಿ ತನ್ನ ಯೌವನವನ್ನು ಕಂಡ ಪಿತೃತ್ವ ನನ್ನದು. ಅಂಥಲ್ಲಿ ನನ್ನ ಈ ಅಗ್ನಿ ಪರೀಕ್ಷೆಗೆ ಇವಳು ಈ ತೆರನಾದಂತಹ ಒಂದು ಸ್ಥಿತಿಯನ್ನು ತಂದೊಡ್ಡಿದಳಲ್ಲ ಅಂತ ಪಶ್ಚಾತ್ತಾಪವಾಗುತ್ತಾ ಇದೆ. ಆಗೋದಿಲ್ವಾ? ಎಷ್ಟು ಮಾತಾಡ್ತೀನಿ, ಕೆಲಸ ಆಗ್ಬೇಕು ಮೊದಲು. ಬೇಡ ಹೋಗುವೆ ನಾನು ನಿನ್ನ ಸುತನ ಕೂಡಿ ದೋಷದಿ ಬಾಳು
ಭಾಷೆಯ ಮಾಡಿರುವೆ ನೀ ಮೊದಲು ಮೋಹದಿ ಸಡೆಗಳೇನಿಹುದು ಆಡಿದ ಮಾತನ್ನು ನಡೆಸಲೇಬೇಕು ಎನ್ನುವ ಕಾರಣಕ್ಕಾಗಿ ನಾನೊಬ್ಬ ಮನುಷ್ಯ ಅನ್ನೋದನ್ನು ಮರೆತು ನಿಂತಿದ್ದೇನೆ. ನಾನು ಸ್ಥೈರ್ಯವನ್ನು ಸ್ಥಿತಪ್ರಜ್ಞೆಯನ್ನು ತಂದುಕೊಂಡಿದ್ದೇನೆ ಎಂದ ಭ್ರಾಮಕ ಸ್ಥಿತಿಯಲ್ಲಿ ನಾನೀಗ ಉಳಿದಿದ್ದೇನೆ. ಆಗಲಪ್ಪ, ಶಿರಬಾಗಿ ನಿಲ್ಲು, ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರು. ಮೆಚ್ಚಿದೆ ನೈ ಸಾಧಗೆ ಬಹಳ ಚರಿಯಾಯಿತು ಮನಗೆ ಸಚ್ಚರಿತನೆ ಬಿಡು ಕಡುಗದಿ ತನಯನ ಕೊಚ್ಚಿ ಸಂವರಿಪುದು ಹೆಚ್ಚಿನ ಕಾರ್ಯವು ಮೆಚ್ಚಿದೆ. ಸ್ವಾಮಿ, ಪರಮಾಶ್ಚರ್ಯವಾಯಿತು. ಯಾಕಂದ್ರೆ ತನ್ನ ಮಗನನ್ನೇ ಬಲಿ ಕೊಡುವುದಕ್ಕೆ ನೀನು ಮುಂದಾಗಿದ್ದೀಯ. ತನ್ನ ಭಕ್ತಿಯ ಮುಂದೆ, ತನ್ನ ವ್ರತದ ಮುಂದೆ, ತನ್ನ ನಿಷ್ಠೆಯ ಮುಂದೆ ಹೆಂಡತಿ ಮಕ್ಕಳು ಬಂಧು ಬಳಗ ಇದ್ಯಾವುದೂ ಅಲ್ಲ, ಎಲ್ಲವೂ ನಗಣ್ಯ, ಎಲ್ಲವೂ ತೃಣ ಸಮಾನ ಎಂಬುದನ್ನು ಮನಗಂಡಂತಹ ನೀನು ಮಗನನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾಗಿದ್ದಿ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನೀನೊಬ್ಬ ಭಕ್ತಾಗ್ರೇಸರ ಎಂಬುದನ್ನು ಅಂತರಂಗದಿಂದ ಒಪ್ಪಿ ಬಾಹಿರಂಗಿಕವಾದಂತಹ ಈ ಬಾಹುಗಳಿಂದ ಅಪ್ಪಿಕೊಂಡಿದ್ದೇನೆ. ಆದರೆ ಮಗನನ್ನು ಬಲಿ ಕೊಡುವಂತಹ ಅನಿವಾರ್ಯತೆ ಏನು ಬಂತಯ್ಯ? ಸ್ವಾಮಿ, ಏಕಾದಶಿ ವೃತನಿಷ್ಠನಾಗಿದ್ದಂತಹ ಹೊತ್ತಿನಲ್ಲಿ ಯಾವತ್ತೋ ಇವಳ ಮೈಮಾಟಕ್ಕೆ ಸೋತಂತಹ ನಾನು ಅವಳಿಗಾಡಿದಂತಹ ಮಾತನ್ನು ನಡೆಸಬೇಕಾದ ಅನಿವಾರ್ಯ ಪ್ರಮೇಯವೊಂದು ಸನ್ನಿಹಿತವಾಯಿತು. ಸದಾ ಕಾಲ ನೀನು ಕೇಳಿದಾಗ ಸುರತಕ್ಕೆ ನಾನು ಒದಗುತ್ತೇನೆ ಅಂತ ಹೇಳುವಲ್ಲಿ ಕೇವಲ ಕಾಮವಶನಾಗಿ ನಾನು ಹೇಳಿದ್ದೇನೆ ಬಿಟ್ರೆ ಬೌದ್ಧಿಕವಾದ ಚಿಂತನೆಯನ್ನೇ ನಾನು ಮಾಡಲಿಲ್ಲ. ನನ್ನ ಮಗನ ತಲೆ ಆದರೂ ಕಡಿದುಕೊಟ್ಟೇನು ಹಾಗೆ ಒದಗದೇ ಇದ್ರೆ ಹೇಳುವಾಗ ಒಬ್ಬ ರಕ್ಕಸಿ ಹಾಗೆ ಇವಳು ವರ್ತಿಸ್ತಾ ಇದ್ದಾಳೆ. ನನ್ನ ಮಗನ ತಲೆಯನ್ನು ಕಡಿದು ಕೊಡಲೇಬೇಕು ಅಂತ ಹಠ ಹಿಡಿಯುತ್ತಾಳೆ ಅಂತಾದ್ರೆ ಯಾಕೆ ಇವಳು ಹೀಗೆ ಮಾಡ್ತಾಳೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಉದ್ದೇಶ ಇಷ್ಟೇ. ಏನು? ಎಲ್ಲ ನಾನು ಬೇಕು ಅಂತ ಮಾಡಿಕೊಂಡದ್ದಲ್ಲ. ಮತ್ತೆ ಬ್ರಹ್ಮ ಮಾನಸ ಪುತ್ರಿ ನಾನು. ಬ್ರಹ್ಮದೇವನನ್ನು ಕಳುಹಿಸಿ ಕೊಡುವಾಗಲೇ ಇಂತಹ ಕಾರ್ಯವನ್ನು ನೀನು ಮಾಡಬೇಕು ಅಂತ ಉದ್ದೇಶಿಸಿ ನನ್ನನ್ನು ಕಳುಹಿಸಿ ಕೊಟ್ಟದ್ದು. ಅವರು ಹೇಳಿದ ಹಾಗೆ ಮಾಡಿದ್ದೇನೆ ಬಿಟ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ದೇವರೇ ಕ್ಷಮಿಸಬೇಕು. ರುಕ್ಮಾಂಗದ ಮೋಹಿನಿಯದ್ದು ಏನು ತಪ್ಪಿಲ್ಲ. ಯಾಕಂದ್ರೆ ನನ್ನ ಪ್ರವೇಶಕ್ಕೆ ಒಂದು ವೇದಿಕೆ ಬೇಕಲ್ಲ, ಅದಕ್ಕೆ ಬ್ರಹ್ಮನೇ ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಆದ ಕಾರಣ ಆ ರೀತಿಯಲ್ಲಿ ಅವಳು ವರ್ತಿಸಿದ್ದಾಳೆ. ಆದ್ದರಿಂದ ಚಿಂತೆ ಮಾಡಬೇಡ, ನಿನ್ನ ವೃತ ಸಾರ್ಥಕವಾಯಿತು. ಏಕಾದಶಿ ವೃತ ಎಂಬಂತ ಹೆಸರು ಇದುವರೆಗೆ ಇತ್ತು. ಇನ್ನು ಮುಂದಕ್ಕೆ ಮೋಹಿನಿಯ ನಿಮಿತ್ತವಾಗಿ ನನ್ನ ದರ್ಶನ ನಿನಗಾಯಿತು. ಹೊಡೆಯುವವನ ಕೈಯಲ್ಲಿ ಬಡಿಗೆ ಇದ್ದಂತೆ, ರಥದ ಮುಂದೆ ರಥದಲ್ಲಿ ಗಾಲಿಗಳಿದ್ದಂತೆ ಇವಳು ನಿಮಿತ್ತ ಮಾತ್ರ. ಇದನ್ನು ಮಾಡಿಸಿದವನು ನಾನಾಗಿದ್ದೇನೆ. ಆದ್ದರಿಂದ ಮೋಹಿನಿ ಏಕಾದಶಿ ಎಂಬಂತಹ ಹೆಸರೂ ಮುಂದಕ್ಕೆ ಬರಲಿ. ಶುಭವಾಗಲಿ, ಸಂತೋಷವಾಗಲಿ. ಒಂದು ಸೇರು ಅಕ್ಕಿಯ ಮೇಲೆ ಒಂದು ತೆಂಗಿನಕಾಯಿಯ ನಿಟ್ರೆ ಗಣಪತಿ ಅಂತ ತಿಳಿಯುವವರು ನಾವು. ಔಷಧಂ ಜಾಹ್ನವೀತೋ ಎಂ ವೈದ್ಯು ನಾರಾಯಣೋ ಹರಿಹಿ ಎಂಬ ಭಾವವನ್ನು ಹೊಂದಿದವರು ನಾವಿದ್ದೇವೆ. ಅಶ್ವತ್ಥ ನಮಗೆ ಕೇವಲ ಒಂದು ವೃಕ್ಷ ಅಲ್ಲ, ಅದು ಅಶ್ವತ್ಥ ನಾರಾಯಣ ಅಂತ ನಾವು ತಿಳಿಯುತ್ತೇವೆ. ನಾವು ಇರಿಸಿರುವ ಉಪಾಧಿಯಲ್ಲಿ ಭಗವಂತನನ್ನು ಕಾಣುತ್ತೇವೆ. ಆದ್ರೆ ಇಲ್ಲಿರಿಸಿರುವ ಉಪಾಧಿಯ ಮಧ್ಯದಲ್ಲೇ ಮೂಡಿ ಬಂದಂತಹ ನೀನು ನಾನು ಕಡಿಯುವುದಕ್ಕೆ ಹೊರಟಾಗ ನನ್ನ ಕತ್ತಿಯ ಅಲಗಿನಿಂದಲೇ ಮತ್ತೊಮ್ಮೆ ಮೂಡಿ ಬಂದೆ ಅಂತ ತಿಳಿಯುತ್ತೇನೆ. ಏಕಾದಶಿ ವೃತದ ಮಹಾತ್ಮ ಏನು ಅನ್ನುವುದನ್ನು ರುಕ್ಮಾಂಗದನೆಂಬ ಒಬ್ಬ